ಒಂದು ಕಾರ್ಯಾಗಾರವನ್ನು ಜೂನ್ ತಿಂಗಳ ಅಂತ್ಯದಲ್ಲಿ ಬೆಂಗಳೂರು ರಾಷ್ಟ್ರೀಯ ಕಾನೂನು ಕಾಲೇಜಿನಲ್ಲಿ ಮಾಡಿದೆ. ವಿಪರೀತವಾಗಿರ್ತಕ್ಕಂಥ ಒಂದು ಜನನೂ ಅಲ್ಲಿಗೆ ಬಂದರು. 2 ದಿನಗಳ ತರಬೇತಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಅದರ ಫಲವನ್ನು ಹೊಂದಿರ್ತಕ್ಕಂಥವ್ರು, ಅದರ ಅನುಕೂಲವನ್ನು ಪಡೆದಿರ್ತಕ್ಕಂಥವ್ರು ಈಗೆಲ್ಲ ರಾಜ್ಯದಾದ್ಯಂತ ಇಂಥ ಕಾರ್ಯಕ್ರಮಗಳು ಮಾಡಿ ಅಂತ ಒಂದು ಬೇಡಿಕೆ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ 12 ಮತ್ತು 13ನೇ ತಾರೀಕು ಧಾರವಾಡದಲ್ಲಿ ಅಂಥ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀನಿ. ಅದರ ಉದ್ದೇಶ ಇಷ್ಟೇ, ನಮ್ಮವರಿಗೆ ಸರ್ಕಾರದ ವತಿಯಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನು ಅಂತಕ್ಕಂಥದ್ದು ಫಸ್ಟ್ ಮನವರಿಕೆ ಮಾಡಿಕೊಡೋದು. ನಮ್ಮವರೆಲ್ಲ ಹೆಣ್ಣುಮಕ್ಕಳು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದಾಗೆ ಮನೆಗೆ ಸೀಮಿತ ಆಗ್ತಾ ಇದ್ದಾರೆ. ಮನೆಗೆ ಸೀಮಿತ ಆಗಬಾರ್ದು, ಹೊರಗಡೆ ಬರಬೇಕು, ಪ್ರಶ್ನೆ ಮಾಡುವಂತಹ ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಇದು ನಿಗಮದ ವತಿಯಿಂದ ಆಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು, ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಅಂತಕ್ಕಂಥದ್ದು ತಿಳುವಳಿಕೆ ಕೊಡ್ತಕ್ಕಂಥ ಇದರ ಉದ್ದೇಶ. ಎಷ್ಟೋ ಜನಕ್ಕೆ ಭೋವಿ ಅಭಿವೃದ್ಧಿ ನಿಗಮ ಇದೆಯೇ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಭಾಳಷ್ಟು ಜನಕ್ಕೆ ಅದರ ಒಂದು ಅರಿವಿರಲಿಲ್ಲ. ಈಗ ಎಲ್ಲ ಕಡೆಗೂ ಕೂಡ ಜಾಗೃತರಾಗಿದ್ದಾರೆ. ನಮ್ಮ ಎಲ್ಲ ಯುವಕರು ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ಅದೇ ಥರನಾಗಿ ಎಲ್ಲ ಕಡೆಗೂ ಕೂಡ ಈ ಥರ ಟೈಲರಿಂಗ್ ತರಬೇತಿಗಳು ಕೂಡ ಮಾಡಿ ಅಂಥೇಳಿ ತಾಲೂಕಿನಾದ್ಯಂತನೂ ಕೂಡ ಬೇಡಿಕೆಗಳು ಬರ್ತಾ ಇದೆ. ಕೆಲವು ಇತಿಮಿತಿಗಳಿದೆ, ನನಗೂ ಕೂಡ ಮಾಡಲಿಕ್ಕೆ ಹಣಕಾಸಿನ ಇತಿಮಿತಿಗಳಿದೆ. ಹಾಗಾಗಿ ನಾನು ಜಿಲ್ಲಾವಾರು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೊಂದಿದೆ. ಸಾಧ್ಯವಾದರೆ ಮುಂದೆ ನನ್ನ ಸ್ವಂತ ತಾಲೂಕಿನ ಚಳ್ಳಕೆರೆಯಲ್ಲೂ ಕೂಡ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಅಷ್ಟು ಶಕ್ತಿಯನ್ನ ತಾನು ದುಡಿದು ಬದುಕಬಲ್ಲಲು ಅವಳು ಈ ಲೋಕದಲ್ಲಿ ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಅರ್ಹತೆ, ಯೋಗ್ಯತೆ ಮತ್ತು ಗೌರವ ಸ್ಥಾನವನ್ನು ಪಡೆಯಲಿಕ್ಕೆ ಮಾತ್ರ ಸಾಧ್ಯ ಇದೆ ಅನ್ನೋದನ್ನ ಅರ್ಥೈಸಿಕೊಂಡು ಇವತ್ತು ಔದ್ಯೋಗಿಕ ರಂಗಗಳಲ್ಲಿ ನೀವು ಗಮನಿಸ್ತಾ ಹೋದ್ರೆ ಇವತ್ತು ಶಿಕ್ಷಣವನ್ನು ಹೆಚ್ಚು ಪಡೆಯುತ್ತಾ ಇರೋರು ಅತ್ಯುನ್ನತ ಸ್ಥಾನದಲ್ಲಿರೋ ಹೆಣ್ಮಕ್ಳೇ. ನೀವು ಪ್ರೈವೇಟ್ ಸೆಕ್ಟರ್ ಹೋದ್ರೆ, ಪ್ರೈವೇಟ್ ಸೆಕ್ಟರ್ ನೀವು ಒಮ್ಮೆ ಗಮನಿಸಿ ನೋಡ್ರಿ, ಅಲ್ಲಿ ಹೆಚ್ಚು ದುಡಿತಿರೋರು ಯಾರಪ್ಪ ಅಂದ್ರೆ ಹೆಣ್ಮಕ್ಳೇ. IT BTಗಳಲ್ಲಿ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಿರುವಂಥವ್ರೆಲ್ಲರೂ ಕೂಡ ಹೆಣ್ಮಕ್ಳೇ. ಈ ಹಿನ್ನೆಲೆಯಲ್ಲಿ ಯಾವ ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಸಾಧ್ಯತೆ ಇದೆಯೋ ಆ ಹೆಣ್ಣು ಮತ್ತೊಬ್ಬರ ಮೇಲೆ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ದೇಶದಲ್ಲಿರುವಂಥ ಹೆಣ್ಣುಗಳು, ತಾಯಂದಿರು ಯಾವಾಗ ಸ್ವಾವಲಂಬಿಗಳಾಗುತ್ತೋ ಆ ದೇಶನೂ ಕೂಡ ಮತ್ತೊಬ್ಬರ ಮೇಲೆ ಪರಾವಲಂಬಿ ಆಗದಿರೋದಕ್ಕೆ ಒಂದು ಸೂಕ್ತ ಮತ್ತು ನಿದರ್ಶನ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಂಥದನ್ನ ಮನಗೊಂಡು ಸರ್ಕಾರ, ನೀವೆಲ್ಲ ಗಮನಿಸಿರ್ಬೋದು, ನಾವು 7 ಕೋಟಿ ಜನಸಂಖ್ಯೆ ಇದೀವಿ ಅಂತಂದ್ರೆ 7 ಲಕ್ಷ ಸಂಖ್ಯೆಗೂ ಕೂಡ ಇವತ್ತು ನೌಕರಿಯನ್ನು ಕೊಡ್ತಾ ಇಲ್ಲ. ಅರ್ಥಾತ್ ಸರ್ಕಾರ ಸಂಬಳವನ್ನ ಸರ್ಕಾರಿ ನೌಕರರಾಗಿ ಇಟ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತೊಂದು ಭಾಗವಾಗಿ ಇವತ್ತು ಈ ರೀತಿಯಾಗಿರುವಂತಹ ಸ್ವ ಅವಲಂಬಿಗಳಾಗ್ಲಿ ಅಂತೇಳಿ ಔದ್ಯೋಗಿಕ ಕ್ರಾಂತಿಯನ್ನು ಮಾಡ್ಲಿಕ್ಕೋಸ್ಕರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರಗಳನ್ನ ಮಾಡಿಕೊಂಡು ಅನೇಕ ನಿಗಮಗಳನ್ನ ಸ್ಥಾಪನೆ ಮಾಡಿ ತನ್ಮೂಲಕವಾಗಿ ತಾವು ಮನೆಯಲ್ಲೇ ಇದ್ಕೊಂಡೆ, ಹೇಗೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಇವತ್ತು IT BTಗಳಲ್ಲಿ ಕರೀತಾ ಇದ್ರೆ ಹಾಗೆ ತಾವಿಂದು ಮನೆಯಲ್ಲೇ ಇದ್ಕೊಂಡೆ ಈ ರೀತಿಯಾಗಿರುವಂಥ ಟೈಲರಿಂಗ್ ಕಂಪನಿಗಳನ್ನ ಮಾಡಿಕೊಂಡು ನಿಧಾನವಾಗಿರುವಂಥ ಮುಂಗಡಿಗಳನ್ನ ಪ್ರಾರಂಭ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನೀವು ಸ್ವಾವಲಂಬಿಗಳಾಗಿ ನಿಮ್ಮ ಬೇಕಾಗಿರುವಂತಹ ಹಣದ ಸೌಕರ್ಯದ ಮೂಲಗಳನ್ನು ನೀವು ಉತ್ಪಾದನೆಯನ್ನು ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಈ ರೀತಿಯಾಗಿರುವಂತಹ ಕೌಶಲ್ಯ ಅಭಿವೃದ್ಧಿಯನ್ನ ಪ್ರಾರಂಭ ಮಾಡಿದರೆ, ವಿಶೇಷವಾಗಿ ರಾಮಣ್ಣನವರು ಅಂತಂತಂದ್ರೆ ಹತ್ರಗೊಬ್ಬ 11ನೇ ನಿಗಮದ ಅಧ್ಯಕ್ಷ ಆಗೋದಿಲ್ಲ ಅನ್ನೋಂತಹ ಭರವಸೆ ಈಗಾಗಲೇ ಮೂಡಿಸಿದರೆ ಅವರು ಬಂದು ಒಂದು 6 ತಿಂಗಳಾಗಿರ್ಬೋದು. 6 ತಿಂಗಳಲ್ಲಿ ಇದುವರೆಗೂ ನಿಗಮ ಹಮ್ಮಿಕೊಳ್ಳದಿರುವಂತಹ ವಿಶೇಷವಾಗಿರುವಂತಹ ಆಯೋಜನೆಗಳನ್ನ, ವಿಶೇಷವಾಗಿರುವಂತಹ ಆಯಾಮಗಳನ್ನ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ. ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಹಾಗೂ ಪ್ರಥಮ ಆದ್ಯತೆಯಾಗಿ ಆರ್ಥಿಕವಾಗಿ ಸಬಲೀಕರಣ ಆಗುವ ಹಿನ್ನೆಲೆಯಲ್ಲಿ ಅವರ ಕಾರ್ಯಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ನಾಯಕ ಸರಿಯಾದ ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಆ ನಾಯಕನ ಹಿಂದಿರುವಂತಹ ಸಮಾಜ ಸರಿದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇವತ್ತು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸರಿಯಾಗಿರುವಂತಹ ಆಲೋಚನೆ ಇಟ್ಕೊಂಡಿದ್ದಕ್ಕೆ ಭವಿಷ್ಯದಲ್ಲಿ ಭೋವಿ ಸಮಾಜ ಸರಿದಿಕ್ಕಿನಲ್ಲಿ ಸಾಗಿ ಪ್ರಗತಿಯ ಕೀರ್ತಿಯನ್ನ ಒಂದು ಪತಾಕಿನ ಆರಿಸೋದಕ್ಕೆ ಸಾಧ್ಯತೆ ಇದೆ. ಅಂತಹ ನಿಗಮದ ಅಧ್ಯಕ್ಷರು ಇವತ್ತು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತೇಳಿ